ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ಹೆಸರು ಪ್ರಿಯಾಂಕಾ ರಾಠೋಡ್. ಪ್ರಿಯಾಂಕಾ ರಾಠೋಡ್ ಕ್ಲಾಸಸ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಈಗಾಗಲೇ ನಾನು ಕರ್ನಾಟಕ ದರ್ಶನ ಪಾರ್ಟ್ 1 ಅಪ್ಲೋಡ್ ಮಾಡಿದ್ದೀನಿ. ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇರೋದು ಕರ್ನಾಟಕ ದರ್ಶನ ಪಾರ್ಟ್ 2. ಇದರಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಭಾಳಷ್ಟು ಪ್ರಮುಖವಾದಂತಹ ಮಾಹಿತಿಗಳನ್ನು ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀನಿ. ಈಗ ನೋಡಿ, ಈ ವಿಡಿಯೋವನ್ನು ನಾನು ಏನು ಅಂದರೆ ಒನ್ ಲೈನರ್ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಂದರೆ ವೆರಿ ಇಂಪಾರ್ಟೆಂಟ್ ಆದರೆ ಸಿಂಪಲ್ ಆಗಿ ಇರೋದ್ರಿಂದ ನಾನು ಈ ರೀತಿಯಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾವಾಗ ಈ ಒಂದು ಮ್ಯಾಪ್ನ ಅವಶ್ಯಕತೆ ಇರುತ್ತೆ ಮತ್ತು ಹೆಚ್ಚಿನ ಒಂದು ಮಾಹಿತಿಗಳು ಬೇಕಾಗತ್ತಲ್ಲ, ಅವುಗಳನ್ನು ಒಳಗೊಂಡಂತಹ ವಿಡಿಯೋಗಳನ್ನು ಮತ್ತು ಅಂತಹ ಪ್ರಶ್ನೆಗಳನ್ನು ಒಳಗೊಂಡಂತಹ ವಿಡಿಯೋಗಳನ್ನು ನಾನು ಆದಷ್ಟು ಡೀಟೇಲ್ ಆಗಿ ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೈಸೂರು ಯಾವಾಗ ಕರ್ನಾಟಕ ಎಂದು ಮರು ನಾಮಕರಣ ಮಾಡಲಾಯಿತು ಅಂತ ಪ್ರಶ್ನೆ. 1983, 1953, 1973, 1947. ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ 1973. ಫಸ್ಟಿಗೆ ಏನಾಗುತ್ತೆ, ಆಗಸ್ಟ್ 21, 1973ರಂದು ಸಂಸತ್ತು ಮೈಸೂರು ರಾಜ್ಯ ಕಾಯ್ದೆ 1973ರ ಮೂಲಕ ನಮ್ಮ ಒಂದು ರಾಜ್ಯವನ್ನು ಮರುನಾಮಕರಣ ಮಾಡಲಿಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅದಕ್ಕೆ ಅನುಗುಣವಾಗಿ ನವೆಂಬರ್ 1, 1973ರಂದು ಮೈಸೂರನ್ನು ಕರ್ನಾಟಕ ಅಂತ ಚೇಂಜ್ ಮಾಡಲಾಗತ್ತೆ. ಓಕೆ, ಇವಾಗ ನಾನು ಸಿಂಪಲ್ ಆದರೆ ಇಂಪಾರ್ಟೆಂಟ್ ಆದಂತಹ ಒನ್ ಲೈನರ್ ಕ್ವಶನ್ಸ್ಗಳನ್ನು ಮತ್ತು ಸಿಂಪಲ್ ಕ್ವಶನ್ಸ್ಗಳನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಅವುಗಳನ್ನು ನೋಡ್ತಾ ಹೋಗೋಣ. ಯಾವ ನಗರವನ್ನು ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತೆ? ಬೆಂಗಳೂರು. ಕರ್ನಾಟಕದ ಅಂದರೆ ಆಗಿನ ಮೈಸೂರಿನ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು? ಕೆ ಚಂಗಲರಾಯರೆಡ್ಡಿ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಬೆಂಗಳೂರನ್ನು ಯಾವಾಗ ಬೆಂಗಳೂರು ಎಂದು ಮರುನಾಮಕರಣ ಮಾಡಲಾಯಿತು? ಅಂದರೆ ಮೊದಲು ಬ್ಯಾಂಗ್ಳೂರ್ ಅಂತ ಇತ್ತು, ಇವಾಗ ಬೆಂಗಳೂರು ಅಂತ ಆಗಿದೆ ಅಲ್ಲ. ಆ ರೀತಿ ಯಾವಾಗ ನಾಮಕರಣ ಮಾಡಲಾಯಿತು ಅಂದರೆ 1 ನವೆಂಬರ್ 2014. ಕರ್ನಾಟಕದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಮುಖ್ಯಮಂತ್ರಿ ಯಾರು ಅಂದರೆ ಡಿ ದೇವರಾಜ್ ಅರಸರು. 7 ವರ್ಷ 234 ದಿನಗಳು. ಈಗ ನೋಡಿ, ಎಂತಹ ಮುಖ್ಯಮಂತ್ರಿಗಳ ಕುರಿತಾಗಿ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ ಅಂದರೆ, ಅವರು ರಾಜ್ಯದಲ್ಲಿ ಸ್ಥಾನವನ್ನು ಪಡೆದುಕೊಂಡ ನಂತರ ಕೇಂದ್ರದಲ್ಲಿ ಉನ್ನತ ಹುದ್ದೆಯನ್ನು ಪಡೆದುಕೊಂಡಿದ್ದರೆ ಅಂತಹ ಮುಖ್ಯಮಂತ್ರಿಗಳ ಕುರಿತಾಗಿ ನಮಗೆ ಹೆಚ್ಚಿನ ಪ್ರಶ್ನೆಗಳು ಬರುತ್ತೆ. ಅವುಗಳನ್ನು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಭಾರತದ 11ನೆಯ ಪ್ರಧಾನಮಂತ್ರಿಯಾಗಿದ್ದರು? HD ದೇವೇಗೌಡ. ಕರ್ನಾಟಕ ಯಾವಾಗ ರಚನೆ ಆಯಿತು? ನವೆಂಬರ್ 1, 1956. ಕರ್ನಾಟಕ ರಚನೆಯಾದಾಗ ಯಾವ ಕಾಯ್ದೆಯನ್ನು ಅಂಗೀಕರಿಸಲಾಯಿತು? 1956ರ ರಾಜ್ಯಗಳ ಮರುಸಂಘಟನೆ ಕಾಯ್ದೆ. ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಯಾವ ಸಮುದ್ರವಿದೆ? ಅರಬ್ಬಿ ಸಮುದ್ರ ಇದೆ. ಓಕೆ, ಇಲ್ಲಿ ನಾವು ನೋಡ್ಬೋದು, ಅರಬ್ಬಿ ಸಮುದ್ರ ಮಾತ್ರ ಅಲ್ಲ, ಈ ಕರ್ನಾಟಕ ಕರಾವಳಿ ಪ್ರದೇಶಗಳನ್ನು ನಾವು ನೋಡಬೇಕಂದ್ರೆ ಇಲ್ಲಿ ನೀವು ನೋಡ್ಬೋದು ಅರಬ್ಬಿ ಸಮುದ್ರ. ನಮ್ಮ ಕರ್ನಾಟಕದ ಪ್ರಮುಖವಾದಂತಹ ಕರಾವಳಿ ಪ್ರದೇಶದ ಜಿಲ್ಲೆಗಳು ಅಂದರೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ. ಇವುಗಳು ಪ್ರಮುಖವಾಗಿ ಕರಾವಳಿ ಜಿಲ್ಲೆಗಳು ಅಂತ ಇವುಗಳನ್ನು ನಾವು ಕನ್ಸಿಡರ್ ಮಾಡ್ಬೋದು. ಓಕೆ, ಕರ್ನಾಟಕವನ್ನು ಎಷ್ಟು ಭಾರತೀಯ ರಾಜ್ಯಗಳು ಸುತ್ತುವರೆದಿದೆ? ಬಾರ್ಡರ್ ಎಷ್ಟು ರಾಜ್ಯಗಳು ಒಂದು ಸುತ್ತುವರೆದಿದೆ ಅಂತ ಹೇಳಬೇಕಂದ್ರೆ ಟೋಟಲ್ ಆಗಿ 6 ರಾಜ್ಯಗಳು. ಹಾಗಾದರೆ ಕರ್ನಾಟಕದ ಉತ್ತರಕ್ಕೆ ಮಹಾರಾಷ್ಟ್ರ, ಪೂರ್ವಕ್ಕೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ, ದಕ್ಷಿಣ ಮತ್ತು ಆಗ್ನೇಯಕ್ಕೆ ತಮಿಳುನಾಡು, ನೈಋತ್ಯಕ್ಕೆ ಕೇರಳ ಮತ್ತು ವಾಯುವ್ಯಕ್ಕೆ ಗೋವಾದೊಂದಿಗೆ ನಮ್ಮ ಕರ್ನಾಟಕ ರಾಜ್ಯ ಗಡಿಯನ್ನು ಹಂಚಿಕೊಂಡಿದೆ. ಟೋಟಲ್ ಆಗಿ 6 ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ. ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು? 1,91,791 ಕಿಲೋಮೀಟರ್ ಸ್ಕ್ವೇರ್. ಯಾವ ದೇಶವನ್ನು ಕರ್ನಾಟಕದ ಗಾತ್ರಕ್ಕೆ ಹೋಲಿಸ್ಬೋದು ಅಂದರೆ ಸಿರಿಯಾ ದೇಶವನ್ನು ಕರ್ನಾಟಕದ ಗಾತ್ರಕ್ಕೆ ಹೋಲಿಸ್ಬೋದು. ಓಕೆ, ಕರ್ನಾಟಕ ಶಾಸಕಾಂಗದ ಪ್ರಕಾರ ಯಾವುದು ಅಂದರೆ ದ್ವಿಸದನ ಶಾಸಕಾಂಗ. ಈಗ ದ್ವಿಸದನ ಶಾಸಕಾಂಗ ಅಂದರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಎರಡನ್ನ ಒಳಗೊಂಡಿದ್ರೆ ದ್ವಿಸದನ ಅಂತ ಹೇಳ್ತೀವಿ. 6 ರಾಜ್ಯಗಳು ದ್ವಿಸದನವನ್ನು ಒಳಗೊಂಡಿದೆ, ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ಒಂದು. ಆರ್ಟಿಕಲ್ 169 ಸಂವಿಧಾನದಲ್ಲಿ ಯಾವುದೇ ರಾಜ್ಯ ವಿಧಾನ ಪರಿಷತ್ತನ್ನು ಸೇರಿಸಿಕೊಳ್ಳುವ ಅಥವಾ ಅದನ್ನು ತೆಗೆದುಹಾಕುವಂತಹ ಪ್ರೊವಿಷನನ್ನು ಕೊಟ್ಟಿದೆ. ನಮ್ಮ ಕರ್ನಾಟಕದಲ್ಲಿ 2 ಸದನಗಳನ್ನು ನೋಡ್ಬೋದು. ಕರ್ನಾಟಕ ವಿಧಾನ ಪರಿಷತ್ತು ಎಷ್ಟು ಸದಸ್ಯರನ್ನು ಹೊಂದಿದೆ ಅಂದರೆ 75 ಸದಸ್ಯರನ್ನು ಹೊಂದಿದೆ.
ಕರ್ನಾಟಕ ವಿಧಾನಸಭೆಯು ಎಷ್ಟು ಸದಸ್ಯರನ್ನು ಹೊಂದಿದೆ ಅಂತ ಹೇಳಬೇಕಂದ್ರೆ 224. ವಿಧಾನ ಪರಿಷತ್ತು 75, ವಿಧಾನಸಭೆ ಇದು ನಮ್ಮ ಕೆಳಮನೆ ಆಗತ್ತೆ ರಾಜ್ಯದ್ದು 224 ಸದಸ್ಯರನ್ನು ಒಳಗೊಂಡಿದೆ. ಕರ್ನಾಟಕ ಲೋಕಸಭೆಯಲ್ಲಿ ಎಷ್ಟು ಸದಸ್ಯರನ್ನು ಹೊಂದಿದೆ ಅಂದರೆ 28. ರಾಜ್ಯಸಭೆಯಲ್ಲಿ ಕರ್ನಾಟಕ ಎಷ್ಟು ಸದಸ್ಯರನ್ನು ಹೊಂದಿದೆ ಅಂದರೆ 12. ಸೊ ಕರ್ನಾಟಕದ ಅಧಿಕೃತ ಭಾಷೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕನ್ನಡ. ಕರ್ನಾಟಕದ ಕುರಿತಾದಂಥ ಒಂದು ಸಿಂಪಲ್ ಆದಂತಹ ಮಾಹಿತಿ ಅಂದರೆ ಕರ್ನಾಟಕ ರಾಜ್ಯ ಪಕ್ಷಿ ಭಾರತೀಯ ರೋಲರ್, ಲಾಂಛನ ಗಂಡಬೆರುಂಡ, ಹೂವು ಕಮಲ, ಪ್ರಾಣಿ ಭಾರತೀಯ ಆನೆ, ಕರ್ನಾಟಕದ ಹಾಡು ಜಯ ಭಾರತ ಜನನಿಯ ತನುಜಾತೆ, ಕರ್ನಾಟಕದ ರಾಜ್ಯ ಮರ ಶ್ರೀಗಂಧ. ಕರ್ನಾಟಕದ ಯಾವ ನಗರವನ್ನು ಜೋಳದ ರೊಟ್ಟಿ ಮತ್ತು ನೆಲಗಡಲೆ ಚಟ್ನಿ ಭೂಮಿ ಅಂತ ಕರಿತೀವಿ ಅಂದರೆ ವಿಜಯಪುರ. ಮೊದಲು ಬಿಜಾಪುರ ಅಂತ ಇತ್ತು, ಇವಾಗ ವಿಜಯಪುರ ಆಗಿದೆ. ಯಾವ ರೀತಿಯಾಗಿ ಪಂಜಾಬನ್ನು ಪಂಚನದಿಗಳ ನಾಡು ಅಂತ ಹೇಳ್ತೀವಲ್ವಾ, ಸೊ ಅದೇ ರೀತಿಯಾಗಿ ಕರ್ನಾಟಕದ ಪಂಜಾಬ್ ಅಂತ ಯಾವುದನ್ನು ಕರಿತೀವಿ, ಬಿಜಾಪುರನ್ನು ಕರಿತೀವಿ. ಯಾಕಂದರೆ ಕೃಷ್ಣಾ ನದಿಯ ಉಪನದಿಗಳು ಬಿಜಾಪುರ್ನಲ್ಲಿ 5 ಉಪನದಿಗಳು ಹರಿಯುತ್ತೆ. ಓಕೆ, ಸೊ ಪೂರ್ವ ಘಟ್ಟಗಳು ಮತ್ತು ಬಂಗಾಳ ಕೊಲ್ಲಿಯ ನಡುವೆ ಯಾವ ಪ್ರದೇಶ ಇದೆ, ನಮ್ಮ ಕರ್ನಾಟಕ. ಸೊ ಕರ್ನಾಟಕದ ಕೆಲವು ಪ್ರಮುಖ ನೃತ್ಯಗಳು ಅಂದರೆ ಇಲ್ಲೇ ಹುಟ್ಟಿಕೊಂಡಿದ್ದು ಅಂತ ಹೇಳ್ತಾ ಇಲ್ಲ, ಆದರೆ ನಮ್ಮ ಕರ್ನಾಟಕದಲ್ಲಿ ಆಚರಿಸುವಂತಹ ಪ್ರಮುಖವಾದಂಥ ನೃತ್ಯಗಳು ಬೇಡರ ವೇಷ, ಭರತನಾಟ್ಯ, ಭೂತಕೊಳ, ಡೊಳ್ಳು ಕುಣಿತ, ಗೊರವ ಕುಣಿತ, ಕಂಸಾಳೆ, ಕುಚಿಪುಡಿ, ನಾಗಮಂಡಲ, ಪಟ ಕುಣಿತ, ಪೂಜಾ ಕುಣಿತ, ತೊಗಲು ಗೊಂಬೆಯಾಟ ಮತ್ತು ವೀರಗಾಥೆ. ವೆರಿ ಇಂಪಾರ್ಟೆಂಟ್, UPSC KSLU ಕೂಡ ಈ ಪ್ರಶ್ನೆ ಬಂದಿರೋದು. ಮತ್ತು ಯಕ್ಷಗಾನ ಕೂಡ ವೆರಿ ಇಂಪಾರ್ಟೆಂಟ್. ಕರ್ನಾಟಕದ ಈಶಾನ್ಯದಲ್ಲಿ ಯಾವ ನಗರ ಇದೆ, ಈಗಾಗಲೇ ನಾವು ನೋಡಿ ಬಂದಿದ್ದೀವಿ, ತೆಲಂಗಾಣ. ಆಗ್ನೇಯ ಭಾಗದಲ್ಲಿ ಇರುವಂತಹ ಒಂದು ರಾಜ್ಯ ತಮಿಳುನಾಡು. ಮೈಸೂರಿನ ಕೊನೆಯ ಆಡಳಿತ ಮಹಾರಾಜ ಯಾರಾಗಿದ್ದರು ಅಂದರೆ ಜಯ ಚಾಮರಾಜೇಂದ್ರ ಒಡೆಯರ್ ಅವರು. ಕರ್ನಾಟಕದ 3 ಪ್ರಮುಖ ಭೌಗೋಳಿಕ ವಲಯಗಳು ಅಂದರೆ ದಕ್ಕನ್ ಪ್ರಸ್ಥಭೂಮಿ ಬಯಲು ಪ್ರದೇಶವನ್ನು ಒಳಗೊಂಡಿರುವ ಬಯಲು ಸೀಮೆ ಪ್ರದೇಶ, ಕರಾವಳಿ ಪ್ರದೇಶ, ಪಶ್ಚಿಮ ಘಟ್ಟಗಳನ್ನು ಒಳಗೊಂಡ ಗುಡ್ಡಗಾಡು ಮಲೆನಾಡು ಪ್ರದೇಶ. ಕರ್ನಾಟಕದ ಅತಿ ಎತ್ತರದ ಜಲಪಾತ ಯಾವುದು, ಕುಂಚಿಕಲ್ ಜಲಪಾತ 455 ಮೀಟರ್. ಕರ್ನಾಟಕದ ಯಾವ ಜಿಲ್ಲೆ ಗರಿಷ್ಠ ಸಂಖ್ಯೆಯ ಜಲಪಾತವನ್ನು ಹೊಂದಿದೆ ಅಂದರೆ ಶಿವಮೊಗ್ಗ ಜಿಲ್ಲೆ. ಅತಿ ಎತ್ತರದ ಪ್ರದೇಶ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಬೆಟ್ಟಗಳು 1925 ಮೀಟರ್ ಎತ್ತರದಲ್ಲಿದೆ. ಬಹಳ ಸಲ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅಂತ ಹೇಳ್ಬೋದು. ಸೊ ಹಾಗಾದರೆ ಈ ಮುಳ್ಳಯ್ಯನಗಿರಿ ಬೆಟ್ಟಗಳು ಯಾವ ಜಿಲ್ಲೆಗೆ ಸೇರುತ್ತೆ ಅಂದರೆ ಚಿಕ್ಕಮಗಳೂರು ಜಿಲ್ಲೆ. ತಮಿಳುನಾಡು ಮತ್ತು ಕರ್ನಾಟಕದ ಮೂಲಕ ಹರಿಯುವ ನದಿ ಕಾವೇರಿ, ಇವಾಗಲೂ ಕೂಡ ತುಂಬ ಚರ್ಚೆಯಲ್ಲಿರುವಂತಹ ಒಂದು ವಿವಾದ. ಕರ್ನಾಟಕದ 2 ಮುಖ್ಯ ನದಿ ವ್ಯವಸ್ಥೆ ಅಂದರೆ ಕೃಷ್ಣ ಮತ್ತು ಕಾವೇರಿ. ಕೃಷ್ಣಾ ನದಿಯ ಪ್ರಮುಖ ಉಪನದಿಗಳು ಭೀಮಾ, ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಮತ್ತು ವೇದಾವತಿ. ಕಾವೇರಿ ನದಿಯ ಉಪನದಿಗಳು ಅರ್ಕಾವತಿ, ಹೇಮಾವತಿ, ಕಬಿನಿ, ಲಕ್ಷ್ಮಣ ತೀರ್ಥ ಮತ್ತು ಶಿಂಷಾ. ಯಾವ ನದಿಗಳು ಕರ್ನಾಟಕದ ಪಶ್ಚಿಮಕ್ಕೆ ಹರಿದು ಅರಬ್ಬಿ ಸಮುದ್ರವನ್ನು ತಲುಪುತ್ತೆ ಅಂದರೆ ನೇತ್ರಾವತಿ ಮತ್ತು ಶರಾವತಿ. ಕೃಷ್ಣ ಮತ್ತು ಕಾವೇರಿ ಯಾವ ಕೊಲ್ಲಿಗೆ ಸೇರುತ್ತೆ, ಸೊ ಫೈನಲ್ ಆಗಿ ಇವುಗಳು ಬಂಗಾಳ ಕೊಲ್ಲಿಯನ್ನು ಸೇರುತ್ತೆ. ಕರ್ನಾಟಕದ ಯಾವ ಜಿಲ್ಲೆ ಅತಿ ಹೆಚ್ಚು ತಾಪಮಾನವನ್ನು ದಾಖಲಿಸಿದೆ ಅಂದರೆ ರಾಯಚೂರು ಜಿಲ್ಲೆ 45.6 ಡಿಗ್ರಿ ಸೆಲ್ಸಿಯಸ್. ಅತ್ಯಂತ ಕಡಿಮೆ ತಾಪಮಾನವನ್ನು ದಾಖಲಿಸಿದ್ದು ಬೀದರ್ ಜಿಲ್ಲೆ 2.8 ಡಿಗ್ರಿ ಸೆಲ್ಸಿಯಸ್. ಓಕೆ, ಕರ್ನಾಟಕದಲ್ಲಿ ಯಾವ ರೀತಿಯಾದಂಥ ಮಣ್ಣನ್ನು ನಾವು ನೋಡ್ಬೋದು ಅಂದರೆ ಟೋಟಲ್ ಆಗಿ 6 ಗುಂಪನ್ನು ನೋಡ್ಬೋದು ಮಣ್ಣುಗಳಿಗೆ ಸಂಬಂಧಪಟ್ಟಂತೆ. ಮೆಕ್ಕಲು ಮಣ್ಣು, ಕಪ್ಪು ಮಣ್ಣು, ಕರಾವಳಿ ಮಣ್ಣು, ಅರಣ್ಯ ಮಣ್ಣು, ಲ್ಯಾಟ್ರೈಟ್ ಮಣ್ಣು ಮತ್ತು ಕೆಂಪು ಮಣ್ಣು. ಹವಾಮಾನ ಶಾಸ್ತ್ರದ ಪ್ರಕಾರ ಕರ್ನಾಟಕವನ್ನು ಎಷ್ಟು ವಲಯಗಳಾಗಿ ಡಿವೈಡ್ ಮಾಡಿದ್ದೀವಿ ಅಂದರೆ 3 ವಲಯಗಳಾಗಿ: ಕರಾವಳಿ, ಉತ್ತರ ಒಳಭಾಗ ಮತ್ತು ದಕ್ಷಿಣ ಒಳಭಾಗ. ದೂದ್ ಸಾಗರ್ ಜಲಪಾತಕ್ಕೆ ಯಾವ ನದಿ ಕೊಡುಗೆ ನೀಡುತ್ತೆ, ಮಾಂಡೋವಿ ನದಿ. ಕರ್ನಾಟಕದ ಪ್ರಮುಖ ಬಂದರು ಯಾವುದು ಅಂದರೆ ನವ ಮಂಗಳೂರು ಬಂದರು. ಸೊ 4th May 1974ನಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಇದು ಮೇಜರ್ ಪೋರ್ಟ್ ಆಗಿದೆ. ಇದನ್ನು ಹೊರತುಪಡಿಸಿ 11 ಉಪ ಪೋರ್ಟ್ಗಳನ್ನು ನೋಡ್ಬೋದು, ಅಂದರೆ ಉಪ ಬಂದರುಗಳನ್ನು ನೋಡ್ಬೋದು. ಆದರೆ ಅತಿ ದೊಡ್ಡದು ಅಂದರೆ ನವ ಮಂಗಳೂರು ಬಂದರು. BMTC ಫುಲ್ ಫಾರ್ಮ್ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್. ಕರ್ನಾಟಕದ ಸಂಗೀತ ಪಿತಾಮಹ ಅಂತ ಯಾರನ್ನು ಕರಿತೀವಿ, ಪುರಂದರ ದಾಸರನ್ನ. ಬಹಳ ಸಲ ಇವಾಗಲೂ ಕೂಡ ಮುಂದೆನೂ ಕೂಡ ಕೇಳುವಂಥ ಪ್ರಶ್ನೆ ಪುರಂದರ ದಾಸರು. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕರ್ನಾಟಕದಲ್ಲಿ ಎಲ್ಲಿದೆ ಅಂದರೆ ಮಂಗಳೂರು ನಗರ. KSWB
ಅಂದರೆ ನಮ್ಮ ಒಂದು 10th ಎಕ್ಸಾಮ್ ಎಲ್ಲ ನಡೆಯುತ್ತಲ್ಲ, ಸೊ ಅದರ ಒಂದು ಪ್ರಾಧಿಕಾರ. ಅದರ ಫುಲ್ ಫಾರ್ಮ್ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ. ನಮ್ಮ ಕರ್ನಾಟಕದ ಮೊದಲ ಕನ್ನಡ ಪತ್ರಿಕೆ ಅಂದರೆ ಮಂಗಳೂರು ಸಮಾಚಾರ. ಮೈಸೂರು ವೃತ್ತಾಂಶ ಬೋಧಿನಿಯನ್ನು ಮೈಸೂರಿನಲ್ಲಿ ಆರಂಭಿಸಿದವರು ಭಾಷ್ಯಂ ಭಾಷಾಚಾರ್ಯ. ದಿ ಪ್ರಿಂಟರ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನು ಸ್ಥಾಪಿಸಿದವರು ಮತ್ತು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಎಂಬ 2 ಪತ್ರಿಕೆಗಳನ್ನು ಪ್ರಕಟಿಸಲು ಪ್ರಾರಂಭಿಸಿದವರು KN ಗುರುಸ್ವಾಮಿ. ಭಾರತೀಯ ಫೀಲ್ಡ್ ಹಾಕಿಗೆ ಕರ್ನಾಟಕದ ಯಾವ ಜಿಲ್ಲೆ ಪ್ರಮುಖ ಕೊಡುಗೆ ನೀಡಿದೆ ಅಂದರೆ ಕೊಡಗು. ಸೊ ಇಲ್ಲಿನ ಕ್ರೀಡಾಪಟುಗಳು ಒಲಿಂಪಿಕ್ ಮೆಡಲ್ಸ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ. ಕರ್ನಾಟಕದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಚಿನ್ನಸ್ವಾಮಿ ಕ್ರೀಡಾಂಗಣ. ತಲಕಾವೇರಿ ಯಾವ ಜಿಲ್ಲೆಯಲ್ಲಿದೆ? ಕೊಡಗು ಜಿಲ್ಲೆಯಲ್ಲಿ ಬರುತ್ತೆ. ಸೊ ಕರ್ನಾಟಕದಲ್ಲಿ ಎಷ್ಟು ವಿಶ್ವ ಪರಂಪರೆಯ ತಾಣಗಳು ಇದೆ? 3 ಅಂತ ಹೇಳ್ಬೋದು, ಯಾಕಂದರೆ ಹಂಪಿ, ಪಟ್ಟದಕಲ್ಲು ಮತ್ತು ಪಶ್ಚಿಮ ಘಟ್ಟಗಳು. ಕರ್ನಾಟಕ ಎಂದು ಮರುನಾಮಕರಣ ಮಾಡುವವರೆಗೆ ಮೈಸೂರಿನ ಕೊನೆಯ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ವೀರೇಂದ್ರ ಪಾಟೀಲ್. 29 ಮೇ 1968ರಿಂದ 18 ಮಾರ್ಚ್ 1971. 1973ರಲ್ಲಿ ರಾಜ್ಯವನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ನಂತರ ಮೊದಲ ಮುಖ್ಯಮಂತ್ರಿ ಯಾರಾಗಿದ್ದರು ಅಂದರೆ ಡಿ ದೇವರಾಜ್ ಅರಸ್ ಅವರು. 20 ಮಾರ್ಚ್ 1972ರಿಂದ 31 ಡಿಸೆಂಬರ್ 1977ರವರೆಗೆ ಇವರ ಅಧಿಕಾರ ಅವಧಿ. ಕರ್ನಾಟಕದ ಯಾವ ಮುಖ್ಯಮಂತ್ರಿ ಭಾರತದ 5ನೇ ಉಪರಾಷ್ಟ್ರಪತಿಯಾಗಿದ್ದರು? BD ಜತ್ತಿ. ಸೊ ಕರ್ನಾಟಕದಲ್ಲಿ ಆರ್ಟಿಕಲ್ 356 ಪ್ರಕಾರ ರಾಷ್ಟ್ರಪತಿ ಆಳ್ವಿಕೆಯನ್ನು ಅಥವಾ ರಾಜ್ಯ ತುರ್ತು ಪರಿಸ್ಥಿತಿಯನ್ನು ಎಷ್ಟು ಬಾರಿ ಹೇರಲಾಗಿದೆ ಅಂದರೆ 6 ಬಾರಿ ಹೇರಲಾಗಿದೆ. ಕರ್ನಾಟಕದಲ್ಲಿ ಅತಿ ಕಡಿಮೆ ಅವಧಿಗೆ ರಾಷ್ಟ್ರಪತಿ ಆಳ್ವಿಕೆ ಎಷ್ಟು ಅವಧಿಯವರೆಗೆ ಅಂದರೆ ಅತಿ ಕಡಿಮೆ ಯಾವಾಗ ಘೋಷಿಸಲಾಯಿತು ಅಂದರೆ 7 ದಿನಗಳವರೆಗೆ ಘೋಷಿಸಲಾಯಿತು. ಯಾವಾಗ ಅಂದರೆ 10 ಅಕ್ಟೋಬರ್ 1990ರಿಂದ 17 ಅಕ್ಟೋಬರ್ 1990ರವರೆಗೆ. ಓಕೆ, ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ BWSSB? ಸೊ BWSSB ಫುಲ್ ಫಾರ್ಮ್ ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್ ಅಂತ ಹೇಳ್ಬೋದು. ಕರ್ನಾಟಕದ ಮೊದಲ ರಾಜ್ಯಪಾಲರು ಜಯಚಾಮರಾಜೇಂದ್ರ ಒಡೆಯರ್. ಕರ್ನಾಟಕದ ಯಾವ ರಾಜ್ಯಪಾಲರು ಭಾರತದ 4ನೇ ರಾಷ್ಟ್ರಪತಿಯಾದರು ಅಂದರೆ ವರಹಗಿರಿ ವೆಂಕಟಗಿರಿ ಅಥವಾ VV ಗಿರಿ ಅವರು. ಕರ್ನಾಟಕದ ಯಾವ ರಾಜ್ಯಪಾಲರು ಭಾರತದ 4ನೇ ಉಪರಾಷ್ಟ್ರಪತಿಯಾದರು? ಗೋಪಾಲ್ ಸ್ವರೂಪ್ ಪಾಟರ್. ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ, ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರ. ಅತಿ ದೊಡ್ಡ ಉಪವಿಭಾಗವನ್ನು ಹೊಂದಿದಂತಹ ಜಿಲ್ಲೆ ಬೆಳಗಾವಿ, 13 ಉಪವಿಭಾಗಗಳನ್ನು ಹೊಂದಿದೆ. ಸೊ ನಮ್ಮ ಆಡಳಿತದ ದೃಷ್ಟಿಯಿಂದ ರಾಜ್ಯದಲ್ಲಿ 4 ವಿಭಾಗಗಳು ಇದೆ. ಅದರಲ್ಲಿ ದೊಡ್ಡ ವಿಭಾಗ ಯಾವುದು? ಇದು ಬೆಳಗಾವಿ ಆಗುತ್ತೆ, ಯಾಕಂದರೆ ಅದು 13 ಉಪವಿಭಾಗಗಳನ್ನು ಒಳಗೊಂಡಿದೆ. ಬೆಳಗಾವಿ. ಓಕೆ, ಸೊ ಕನ್ನಡ ಧ್ವಜದ ಬಣ್ಣ ಯಾವುದು? ಕೆಂಪು ಮತ್ತು ಹಳದಿ. ಶಿವಮೊಗ್ಗದ ಅಡ್ಡ ಹೆಸರು ಅಥವಾ ನಿಕ್ ನೇಮ್ ಅಂತ ಕೇಳಿದರೆ ವಾಟರ್ಫಾಲ್ ಪ್ಯಾರಡೈಸ್ ಆಫ್ ಇಂಡಿಯಾ. ಅಂದರೆ ಅತಿ ಹೆಚ್ಚು ಜಲಪಾತವನ್ನು ಹೊಂದಿರುವಂಥ ಜಿಲ್ಲೆ ಶಿವಮೊಗ್ಗ ಆಗಿರೋದ್ರಿಂದ ಅದನ್ನು ವಾಟರ್ಫಾಲ್ಸ್ ಪ್ಯಾರಡೈಸ್ ಆಫ್ ಇಂಡಿಯಾ ಅಂತ ಕರಿತೀವಿ. ಯಾವ ನಗರವನ್ನು ಛೋಟಾ ಬಾಂಬೆ ಅಂತ ಕರಿತೀವಿ? ಹುಬ್ಬಳ್ಳಿ. ಸೊ ಇದಷ್ಟೇ ಅಲ್ಲ, ಅತಿ ಉದ್ದದ ರೈಲ್ವೆ ಪ್ಲ್ಯಾಟ್ಫಾರ್ಮನ್ನು ಹೊಂದಿರುವಂಥದ್ದು ಕೂಡ ಹುಬ್ಬಳ್ಳಿ. ಯಾವ ನಗರವನ್ನು ಕುಂದಾನಗರಿ ಅಂತ ಕರಿತೀವಿ? ಬೆಳಗಾವಿ. ಓಕೆ, ಸೊ ಬೆಂಗಳೂರು ಯಾವ ಪ್ರಸ್ಥಭೂಮಿಯಲ್ಲಿದೆ? ಇದು ದಕ್ಕನ್ ಪ್ರಸ್ಥಭೂಮಿಯಲ್ಲಿದೆ. ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು ಯಾವಾಗ ಸ್ಥಾಪಿಸಲಾಯಿತು? 1909. ನಿಮ್ಹಾನ್ಸ್ ಇದರ ಒಂದು ಪೂರ್ಣ ಸ್ವರೂಪ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್. ಗೊಮ್ಮಟೇಶ್ವರ ಪ್ರತಿಮೆ ಎಲ್ಲಿದೆ? ಶ್ರವಣಬೆಳಗೊಳ. ಭಾರತೀಯ ಧ್ವಜವನ್ನು ತಯಾರಿಸಲು ಏಕೈಕ ಅಧಿಕೃತ ಘಟಕ ಯಾವುದು ಅಂದರೆ ಕರ್ನಾಟಕ ಖಾದಿ ಆ್ಯಂಡ್ ಗ್ರಾಮೋದ್ಯೋಗ್ ಸಂಯುಕ್ತ ಸಂಘ ಅಥವಾ KKGSS ಅಂತ ಹೇಳ್ಬೋದು. ಪ್ರಸಿದ್ಧ ಶ್ರೀ ರಾಮಾಯಣ ದರ್ಶನಂ ಪುಸ್ತಕವನ್ನು ಬರೆದವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಕಾವ್ಯನಾಮ ಕುವೆಂಪು. ಭಾರತದ ಸ್ಕಾಟ್ಲೆಂಡ್ ಎಂದು ಯಾವ ಸ್ಥಳವನ್ನು ಕರೆಯಲಾಗುತ್ತೆ? ಮಡಿಕೇರಿ. ರಾಮದೇವರ ಬೆಟ್ಟ ಅಭಯಾರಣ್ಯವು ಯಾವ ಪಕ್ಷಿಯನ್ನು ಸಂರಕ್ಷಿಸುತ್ತೆ? ರಣಹದ್ದು. ಮೊದಲ ಆಂಗ್ಲೋ ಮೈಸೂರು ಯುದ್ಧ ಯಾವಾಗ ನಡೆಯಿತು? ಆ ಟೈಮ್ನಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಯಾರು ಅಂದರೆ 1767ನಲ್ಲಿ ಫಸ್ಟ್ ಆಂಗ್ಲೋ ಮೈಸೂರು ಯುದ್ಧ ನಡೆಯುತ್ತೆ. ಆ ಟೈಮ್ನಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಹ್ಯಾರಿ ವೆರೆಲ್ಸ್. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1780ರಲ್ಲಿ. ಆ ಟೈಮ್ನ ಗವರ್ನರ್ ಜನರಲ್ ವಾರೆನ್ ಹೇಸ್ಟಿಂಗ್ಸ್. ಓಕೆ, ಸೊ ಅದೇ ರೀತಿಯಾಗಿ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1790ರಲ್ಲಿ. ಆ ಟೈಮ್ನಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್.
4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದದ್ದು 1798. ಆ ಟೈಮ್ನಲ್ಲಿ ಇದ್ದಂತಹ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ. ಬೆಂಗಳೂರು ವಿಶ್ವವಿದ್ಯಾಲಯವನ್ನು ಯಾವಾಗ ಸ್ಥಾಪಿಸಲಾಯಿತು? ಜುಲೈ 1964. ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಎಂ ವಿಶ್ವೇಶ್ವರಯ್ಯ. ಮೊದಲ ಕನ್ನಡ ಚಲನಚಿತ್ರ ಸತಿ ಸುಲೋಚನ. ಎಂ ವಿಶ್ವೇಶ್ವರಯ್ಯ ಅವರು ಭಾರತ ರತ್ನ ಪ್ರಶಸ್ತಿಯನ್ನು ಯಾವಾಗ ಪಡ್ಕೊಂಡ್ರು ಅಂದರೆ 1955ರಲ್ಲಿ. 2009ರಲ್ಲಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವರು ಭೀಮಸೇನ್ ಜೋಶಿ ಅವರು. ಹಂಪಿ ನಗರವು ಯಾವ ನದಿ ದಡದಲ್ಲಿದೆ? ತುಂಗಭದ್ರಾ ನದಿ. 1894ರಲ್ಲಿ ಮೊದಲ ಕನ್ನಡ ಇಂಗ್ಲಿಷ್ ನಿಘಂಟನ್ನು ಬರೆದವರು ಫರ್ಡಿನ್ಯಾಂಡ್ ಕಿಟಲ್. ಗೋಲ್ ಗುಂಬಜ್ ಎಲ್ಲಿದೆ? ಇದು ಬಿಜಾಪುರ್ನಲ್ಲಿದೆ. 7 ಬಾರಿ ಪಿಸುಗುಟ್ಟುವಂತಹ ಒಂದು ಅದ್ಭುತವಾದಂಥ ವಿನ್ಯಾಸವನ್ನು ಗೋಲ್ ಗುಂಬಜ್ನಲ್ಲಿ ನೋಡ್ಬೋದು. ಓಕೆ, ಸೊ ಕನ್ನಡ ಸಾಹಿತ್ಯ ಪರಿಷತ್ತು ಯಾವಾಗ ಸ್ಥಾಪನೆ ಆಯಿತು? 3 ಮೇ 1915. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲು ಅಧ್ಯಕ್ಷರಾಗಿದ್ದವರು ಎಚ್.ವಿ. ನಂಜುಂಡಯ್ಯ. ಕನ್ನಡ ಭಾಷೆಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟವರು ಕುವೆಂಪು ಅವರು. ಕರ್ನಾಟಕದಲ್ಲಿ ಸ್ವತಂತ್ರ ಘೋಷಿಸಿದ ಮೊದಲ ಗ್ರಾಮ ಈಸೂರು. ಕನ್ನಡಕ್ಕಾಗಿ ಮೊದಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡ್ಕೊಂಡವರು ಕುವೆಂಪು. ಕನ್ನಡಕ್ಕಾಗಿ 2016ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊಂಡವರು ಬೋಳ್ವಾರ ಮೊಹಮ್ಮದ್ ಕುಯ್ಯ ಅವರು. ಓಕೆ, ಸೊ ಪಟ್ಟದ ಕಲ್ಲಿನಲ್ಲಿ ಯಾವ ರಾಜವಂಶದ ಸ್ಮಾರಕಗಳ ಗುಂಪನ್ನು ನಿರ್ಮಿಸಿದ್ರು ಅಂತ ಕೇಳಿದರೆ ಚಾಲುಕ್ಯ ರಾಜವಂಶ. ಉತ್ತರ ಕರ್ನಾಟಕದ ಕೃಷ್ಣಾ ನದಿಯ ಮೇಲಿರುವ ಆಲ್ಮಟ್ಟಿ ಅಣೆಕಟ್ಟಿನ ಇನ್ನೊಂದು ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಣೆಕಟ್ಟು. ಕರ್ನಾಟಕ ವಿಧಾನಸಭೆಯ ಮೊದಲ ಮಹಿಳಾ ಸ್ಪೀಕರ್ ಕೆ.ಎಸ್. ನಾಗರತ್ನಮ್ಮ. ಕರ್ನಾಟಕದ ಕಬಡ್ಡಿ ರಾಣಿ ಅಂತ ಯಾರನ್ನ ಕರಿತೀವಿ ಅಂದರೆ ಮಮತಾ ಪೂಜಾರಿ ಅವರನ್ನು. ಕದಂಬ ಲಿಪಿಯನ್ನು ತಿಳಿದಿರುವ ಅತ್ಯಂತ ಹಳೆಯ ಕನ್ನಡ ಭಾಷೆಯ ಶಾಸನ ಅಂದರೆ ಹಲ್ಮಿಡಿ ಶಾಸನ. ಓಕೆ, ಸೊ ಕರ್ನಾಟಕ ಏಕೀಕರಣ ಯಾರ ನೇತೃತ್ವದಲ್ಲಿ ಪ್ರಾರಂಭವಾಯಿತು ಅಂದರೆ ಆಲೂರು ವೆಂಕಟರಾವ್ ಅವರ ನೇತೃತ್ವದಲ್ಲಿ. ಕರ್ನಾಟಕದಲ್ಲಿ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕಂಪನಿಯನ್ನು ಭದ್ರಾವತಿಯಲ್ಲಿ ಸ್ಥಾಪನೆ ಮಾಡಲಾಯಿತು. ಸೊ ಯಾರನ್ನು ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಆಫ್ ಮೈಸೂರು ಅಂತ ಕರಿತೀವಿ ಅಂದರೆ ಸೊ ಇಲ್ಲಿ ಪ್ರಮುಖವಾಗಿ ಎಂ ವೆಂಕಟಕೃಷ್ಣಯ್ಯ ಅವರನ್ನು. ಕರ್ನಾಟಕದ 2ನೆಯ ಅತಿ ಎತ್ತರದ ಶಿಖರ ಕುದುರೆಮುಖ 1894 ಮೀಟರ್ ಎತ್ತರದಲ್ಲಿದೆ. ಬೆಂಗಳೂರಿನ ಅತಿ ಎತ್ತರದ ಬಿಂದು ದೊಡ್ಡಬೆಟ್ಟಹಳ್ಳಿ 962 ಮೀಟರ್ ಎತ್ತರ. ಕರ್ನಾಟಕದ 30ನೇ ಜಿಲ್ಲೆ ಯಾದಗಿರಿ. ಓಕೆ, ಸೊ 31 ಜಿಲ್ಲೆಗಳು ಇದೆ ಇವಾಗ ಪ್ರಸ್ತುತ. ಫಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ. ಬೆಂಗಳೂರು ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿದೆ? 920 ಮೀಟರ್. ಕರ್ನಾಟಕದಲ್ಲಿ ತೂರ್ ದಾಲ್ ಅಂತ ಹೇಳ್ಬೋದು ಅಥವಾ ತೊಗರಿಬೇಳೆ ಅತಿ ಹೆಚ್ಚು ಉತ್ಪಾದಿಸುವಂಥ ಜಿಲ್ಲೆ ಅಂದರೆ ಗುಲ್ಬರ್ಗ. ಕರ್ನಾಟಕದಲ್ಲಿ ಟ್ರೀ ಆಫ್ ಲಿಬರ್ಟಿಯನ್ನು ನೆಟ್ಟವರು ಯಾರು ಅಂದರೆ ಟಿಪ್ಪು ಸುಲ್ತಾನ್. ಶ್ರೀರಂಗಪಟ್ಟಣದಲ್ಲಿದೆ. ಕರ್ನಾಟಕದ ಚಿರಾಪುಂಜಿ ಅಂತ ಯಾವುದನ್ನು ಕರಿತೀವಿ? ಆಗುಂಬೆಯನ್ನು ಕರಿತೀವಿ. 4 ಮಠಗಳಲ್ಲಿ ಮೊದಲನೆಯದನ್ನು ಆದಿ ಶಂಕರಾಚಾರ್ಯರು ಯಾವ ಸ್ಥಳದಲ್ಲಿ ಸ್ಥಾಪನೆ ಮಾಡಿದರು ಅಂದರೆ ಶೃಂಗೇರಿ. ಕರ್ನಾಟಕ ಜಯ ಭಾರತ ಜನನಿಯ ತನುಜಾತೆ ಗೀತೆಯ ಲೇಖಕರು ಕುವೆಂಪು. ಚನ್ನಪಟ್ಟಣ ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂದರೆ ಮರದ ಆಟಿಕೆಗಳಿಗೆ. ಚಾಮರಾಜನಗರ ಯಾವುದಕ್ಕೆ ಪ್ರಸಿದ್ಧವಾಗಿದೆ? ರೇಷ್ಮೆ ಕೃಷಿ. ಕರ್ನಾಟಕದ ಯಾವ ಜಿಲ್ಲೆಗಳು ಕಬ್ಬಿಣದ ಅದಿರಿನ ಅತಿ ಹೆಚ್ಚು ನಿಕ್ಷೇಪಗಳನ್ನು ಹೊಂದಿದೆ ಅಂದರೆ ಬಳ್ಳಾರಿ. ಕರ್ನಾಟಕದಲ್ಲಿ ಪರಮಾಣು ವಿದ್ಯುತ್ ಸ್ಥಾವರ ಇರೋದು ಕೈಗಾದಲ್ಲಿ. ಕರ್ನಾಟಕದ 4ನೇ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು. ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಯಾವ ನಗರದಲ್ಲಿದೆ? ಮೈಸೂರು. ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಯಾವ ವರ್ಷದಲ್ಲಿ ಕೊಟ್ಟರು ಅಂದರೆ 2008ರಲ್ಲಿ. ಶ್ರವಣಬೆಳಗೊಳ ಪಟ್ಟಣವು ಯಾವ ಧರ್ಮದ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ? ಜೈನರ ಪ್ರಮುಖ ಯಾತ್ರಾ ಕೇಂದ್ರವಾಗಿದೆ. 2014ರಲ್ಲಿ ಕರ್ನಾಟಕದಿಂದ ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡವರು CNR ರಾವ್. ಕರ್ನಾಟಕದ ಉತ್ತರದಲ್ಲಿ ಇರುವಂತಹ ರಾಜ್ಯ ಮಹಾರಾಷ್ಟ್ರ. ಕರ್ನಾಟಕದಲ್ಲಿ ಯಾವ ಸ್ಥಳವನ್ನು ಬಡವರ ಊಟಿ ಅಂತ ಕರಿತೀವಿ? ಸಕಲೇಶಪುರ. ಕರ್ನಾಟಕದ ಯಾವ ನದಿಯು ಗರಿಷ್ಠ ಸಂಖ್ಯೆಯ ಅಣೆಕಟ್ಟನ್ನು ಒಳಗೊಂಡಿದೆ ಅಂದರೆ ಕಾಳಿ ನದಿ. ಕರ್ನಾಟಕದ ಯಾವ ಅಣೆಕಟ್ಟು ಗರಿಷ್ಠ ಶೇಖರಣಾ ಸಾಮರ್ಥ್ಯವನ್ನು ಹೊಂದಿದೆ ಅಂದರೆ ಲಿಂಗನಮಕ್ಕಿ ಅಣೆಕಟ್ಟು 156.62 TMC ಅಡಿ. ಕರ್ನಾಟಕದ ಯಾವ ಅಣೆಕಟ್ಟು ಗರಿಷ್ಠ ಸಂಖ್ಯೆಯ ಗೇಟ್
ಗೇಟ್ಗಳನ್ನು ಹೊಂದಿದೆ ಅಂದರೆ ತುಂಗಭದ್ರಾ ಅಣೆಕಟ್ಟು ಟೋಟಲ್ ಆಗಿ 33 ಗೇಟ್ಗಳನ್ನು ಒಳಗೊಂಡಿದೆ. ಸೊ ಕರ್ನಾಟಕದ 8ನೇ ಮುಖ್ಯಮಂತ್ರಿ ಟಿ ದೇವರಾಜ್ ಅರಸ್ ಅವರು. ಅತಿ ದೊಡ್ಡ ನದಿ ಕಾವೇರಿ. ಕಾವೇರಿಯ ಇನ್ನೊಂದು ಹೆಸರಿನಿಂದ ಏನಂತ ಕರಿತೀವಿ, ದಕ್ಷಿಣ ಗಂಗೆ ಅಂತ ಕರಿತೀವಿ. ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯನ್ನು ಯಾವ ವರ್ಷ ಅಂಗೀಕರಿಸಲಾಯಿತು ಅಂದರೆ 1984ರಲ್ಲಿ ಅಂಗೀಕರಿಸಲಾಯಿತು. ಓಕೆ. ಸೊ ಕರ್ನಾಟಕ ಸರ್ಕಾರವು ಮಲೆನಾಡಿನಲ್ಲಿ ಯಾವ ಮರವನ್ನು ನಿಷೇಧಿಸಿದೆ ಅಂದರೆ ನೀಲಗಿರಿಯನ್ನು. ಕರ್ನಾಟಕದ ಮೊದಲ ಲೋಕಾಯುಕ್ತರು ಎ.ಡಿ. ಕೋಶಾಲ್ 1986ನಿಂದ 1991ವರೆಗೆ. ಕರ್ನಾಟಕದ ಪ್ರಸ್ತುತ ಲೋಕಾಯುಕ್ತ ಯಾರು? ನ್ಯಾಯಾಧೀಶ ಪಿ ವಿಶ್ವನಾಥ್ ಶೆಟ್ಟಿ. 28 ಜನವರಿ 2017ರಿಂದ ಇವಾಗಿನವರೆಗೆ ಅಧಿಕಾರದಲ್ಲಿ ಇದ್ದಾರೆ. ಕರ್ನಾಟಕದ ಮೊದಲ ಪದ್ಮಶ್ರೀ ಪುರಸ್ಕೃತರು ಹುಮಾಯೂನ್ ಮಿರ್ಜಾ, ನಾಗರಿಕ ಸೇವೆ 1955ರಲ್ಲಿ. ಮೊದಲ ಪದ್ಮವಿಭೂಷಣ ಪುರಸ್ಕೃತರು 1974ರಲ್ಲಿ ವಿ.ಕೆ.ಆರ್.ವಿ. ರಾವ್, ನಾಗರಿಕ ಸೇವೆಗೋಸ್ಕರ. ಕರ್ನಾಟಕದ ಮೊದಲ ಪದ್ಮಭೂಷಣ ಪುರಸ್ಕೃತರು 1954ರಲ್ಲಿ ಕೊಂಡಡೇರ ಸುಬ್ಬಯ್ಯ ತಿಮ್ಮಯ್ಯ ಮತ್ತು ವಿ. ನರಹರಿ ರಾವ್, ಇಬ್ಬರು ಕೂಡ ನಾಗರಿಕ ಸೇವೆಗೋಸ್ಕರ. ಕೇಂದ್ರೀಯ ತನಿಖಾ ದಳದ ಮುಂದಿನ ನಿರ್ದೇಶಕರಾಗಿ ನೇಮಕಗೊಂಡ ಕರ್ನಾಟಕ ಪೊಲೀಸ್ ಮಹಾನಿರ್ದೇಶಕರು ಯಾರು ಅಂದರೆ ಪ್ರವೀಣ್ ಸೂದ್ ಅವರು. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಅನುಮತಿಸಿದ ಕರ್ನಾಟಕದ ಯೋಜನೆ ಹೆಸರು ಶಕ್ತಿ ಯೋಜನೆ. ಓಕೆ. ಮುಂದಿನ ಪ್ರಶ್ನೆ, ಕವಿರಾಜಮಾರ್ಗ ಪುಸ್ತಕವನ್ನು ಬರೆದವರು 1ನೇ ಅಮೋಘ ವರ್ಷ. ವಿಜಯನಗರ ರಾಜವಂಶದ ವೈಭವವನ್ನು ಹಾಳು ಮಾಡಿದ ರಕ್ಕಸ ತಂಗಡಿ ಅಥವಾ ತಾಳಿಕೋಟೆ ಯುದ್ಧ ಯಾವ ವರ್ಷದಲ್ಲಿ ನಡೆಯಿತು? 1565. ಕನ್ನಡ ಸಾಹಿತ್ಯದ 3 ರತ್ನಗಳು ಪಂಪ, ರನ್ನ, ಪೊನ್ನ. ಚಿತ್ರದುರ್ಗದಲ್ಲಿನ ಬ್ರಹ್ಮಗಿರಿ ಶಾಸನವು ಯಾವ ಚಕ್ರವರ್ತಿಗೆ ಸೇರಿದೆ? ಅಶೋಕನಿಗೆ. ಸುವರ್ಣ ವಿಧಾನಸೌಧ ಇರುವಂತಹ ಜಿಲ್ಲೆ ಬೆಳಗಾವಿ. ಬ್ರಿಟಿಷ್ ಕೂರ್ಗನ್ನು ಯಾವ ವರ್ಷದಲ್ಲಿ ಸ್ವಾಧೀನಪಡಿಸಿಕೊಂಡ್ರು ಅಂದರೆ 1834. ಬೆಂಗಳೂರು ನಗರದ ಮೂಲಕ ಹರಿಯುವಂಥ ನದಿ ವೃಷಭಾವತಿ ನದಿ. ಕರ್ನಾಟಕ ಪಶ್ಚಿಮ ಘಟ್ಟಗಳಿಂದ ಯಾವ ಪ್ರಸಿದ್ಧ ಭಾರತೀಯ ನದಿ ಹುಟ್ಟುತ್ತೆ ಅಂದರೆ ಕಾವೇರಿ. ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿರುವ ಬೀಚ್ ಹೆಸರು ಮಲ್ಪೆ. ಕರ್ನಾಟಕದ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ್ ರಾಷ್ಟ್ರೀಯ ಉದ್ಯಾನವನ. ಕರ್ನಾಟಕದ ಅತಿ ದೊಡ್ಡ ಕೃತಕ ಸರೋವರ ಶಾಂತಿ ಸಾಗರ. ಓಕೆ. ಸೊ ಕರ್ನಾಟಕದಲ್ಲಿ ಜನಸಂಖ್ಯೆಯ ಪ್ರಕಾರ 2ನೇ ಅತಿ ದೊಡ್ಡ ನಗರ ಕಲಬುರಗಿ, ಮೊದಲು ಗುಲ್ಬರ್ಗ ಅಂತ ಇತ್ತು. ಹಂಪಿಯಲ್ಲಿರುವ ಪ್ರಸಿದ್ಧ ದೇವಾಲಯದ ಹೆಸರು ವಿರೂಪಾಕ್ಷ ದೇವಸ್ಥಾನ. ಯಾವ ಪ್ರಸಿದ್ಧ ಭಾರತೀಯ ಕವಿ ಮೈಸೂರಿನಲ್ಲಿ ಜನಿಸಿದ್ರು ಮತ್ತು ಅವರ ಪ್ರಣಯ ಕಾವ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ? ಕುವೆಂಪು ಅವರು. ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಜಲಪಾತ ಹೆಬ್ಬೆ ಜಲಪಾತ. ಕರ್ನಾಟಕದ ಅತಿದೊಡ್ಡ ಸೌರ ವಿದ್ಯುತ್ ಸ್ಥಾವರ ಇರೋದು ಪಾವಗಡ್ ಸೋಲಾರ್ ಪಾರ್ಕ್, ತುಮಕೂರು. ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿರುವ ಪ್ರಸಿದ್ಧ ಕೋಟೆ ಬೀದರ್ ಕೋಟೆ. ಕಾಫಿಯ ನಾಡು ಎಂದು ಕರೆಯಲ್ಪಡುವ ಅತಿ ಹೆಚ್ಚು ಕಾಫಿ ಬೆಳೆಯುವಂಥ ಜಿಲ್ಲೆ ಚಿಕ್ಕಮಗಳೂರು. ಬೆಂಗಳೂರಿನಲ್ಲಿ ನೆಲೆಸಿರುವ ಹೆಬ್ಬಾಳ್ ಕೆರೆಯನ್ನು 1537ರಲ್ಲಿ ನಿರ್ಮಿಸಿದವರು ಕೆಂಪೇಗೌಡ ಅವರು. ಓಕೆ. ಸೊ ಮುಂದಿನ ಪ್ರಶ್ನೆಯನ್ನು ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇದಿಷ್ಟು ಈ ಭಾಗದ ಪ್ರಮುಖವಾದಂಥ ಪ್ರಶ್ನೆಗಳು ಆಗಿತ್ತು. ಅದೇ ರೀತಿಯಾಗಿ ಕರ್ನಾಟಕ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಕ್ವಶನ್ಸ್ಗಳನ್ನು ಆ್ಯಡ್ ಮಾಡಿ ಮುಂದಿನ ಭಾಗದಲ್ಲಿ ನಾವು ಚರ್ಚೆ ಮಾಡೋಣ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್.